2024ರಲ್ಲಿ ಬೆಂಗಳೂರಿಗೆ ಸಾಕಷ್ಟು ಬರ ಪರಿಸ್ಥಿತಿ ಬಂದಿತ್ತು. ಸಾಕಷ್ಟು ಕಡೆಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ 2025ರಲ್ಲೂ ಕೂಡ ಆ ತರಹದ ಒಂದು ವಾತಾವರಣ ಸೃಷ್ಟಿಯಾಗತ್ತಾ ಅನ್ನೋದಕ್ಕೆ ಪೂರಕವಾಗಿ ಈಗ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅವರು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ಗ್ರೌಂಡ್ ರಿಪೋರ್ಟ್ನ ಪ್ರಕಾರ, ಅವರ ಅಧ್ಯಯನದ ವರದಿಯ ಪ್ರಕಾರ, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಅಧಿಕವಾಗಿ ನಾವು ಗ್ರೌಂಡ್ ವಾಟರ್ನ ಯೂಸ್ ಮಾಡಿದ್ದೀವಿ ಅನ್ನುವಂತಹ ಅಂಶಗಳು ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪರಿಸರ ತಜ್ಞೆಯಾಗಿರುವಂತಹ ಭಾರ್ಗವಿರಾವ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗಾಗಲೇ ಈ ರಿಪೋರ್ಟನ್ನು ತಾವು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಹಳ ಆತಂಕಕಾರಿಯಾದಂಥ ವಿಚಾರ. ಬೆಂಗಳೂರಿಗೆ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಗ್ರೌಂಡ್ ವಾಟರ್ನ ಯೂಸ್ ಮಾಡಿರುವಂಥದ್ದು. ಇದನ್ನು ಬೆಂಗಳೂರಿಗರು ಹೇಗೆ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬೆಂಗಳೂರನ್ನು ನೋಡೋದಾದ್ರೆ? ಇದನ್ನು ಸ್ವಲ್ಪ ತುಂಬಾ ದೀರ್ಘವಾಗಿ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ತುಂಬ ಕ್ಲಿಯರ್ ಆಗಿ ಎಷ್ಟು ರೀಚಾರ್ಜ್ ಆಗಿದೆ, ಎಷ್ಟು ಮಳೆಯಿಂದ ರೀಚಾರ್ಜ್ ಆಗಿದೆ, ಬೇರೆ ಸೋರ್ಸಸ್ಸಿಂದ ರೀಚಾರ್ಜ್ ಆಗಿದೆ, ಮತ್ತು ಗ್ರೌಂಡ್ ವಾಟರ್ ಲೆವೆಲ್ ಹೇಗಿದೆ ಅಂತ ಎಲ್ಲ ನಂಬರ್ಸ್ ಇದೆ. ಸೊ ನಾವು ಬೆಂಗಳೂರಲ್ಲಿ ತುಂಬ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥ ಮಾಡ್ಕೊತೀವಿ ಅಂತ ತುಂಬ ಹೆಮ್ಮೆ ಪಡ್ತೀವಿ ಯಾವಾಗಲೂ. ಆ ಹೆಮ್ಮೆ ಪಡೋರು ಈ ಒಂದು ನಂಬರ್ಸ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಕೈ ಜೋಡಿಸಿ ಇದಕ್ಕೆ ಒಂದು ಪರಿಹಾರ ತರಲೇಬೇಕಾಗತ್ತೆ. ಇಲ್ಲದೇ ಈ ಒಂದು ಕ್ಲೈಮೇಟ್ ಚೇಂಜ್ ಕಾಂಟೆಕ್ಸ್ಟಲ್ಲಿ ಇದು ತುಂಬಾ ಸೀರಿಯಸ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಮಳೆ ನೀರು ಸಂಗ್ರಹಣೆಗೆ ಬರೀ ಒಂದು 10% ಬೆಂಗಳೂರು ಅಷ್ಟೇ ಮಾಡಿರೋದು. ಅದನ್ನು ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಬಿಲ್ಡಿಂಗು, ಎಲ್ಲ ಮನೆಯವರು ಆ ಮಳೆ ನೀರು ಸಂಗ್ರಹಣೆ ಮಾಡಲೇಬೇಕಾಗತ್ತೆ. ಮತ್ತು ಗ್ರೇ ವಾಟರ್ ರೀಸೈಕ್ಲಿಂಗ್ ಏನು ಹೇಳ್ತೀವಿ ಅಂದರೆ ನಾವು ಉಪಯೋಗಿಸಿದ ನೀರನ್ನ ರೀಸೈಕಲ್ ಮಾಡಿ ಯೂಸ್ ಮಾಡೋದು ಟು ಅ ಲಾರ್ಜ್ ಎಕ್ಸ್ಟೆಂಟ್, ಅದನ್ನು ಸೀರಿಯಸ್ ಆಗಿ ಎಲ್ಲ ಕಡೆ ಮಾಡಬೇಕಾಗತ್ತೆ. ಮತ್ತು ಅದು ಡಿಸೆಂಟ್ರಲೈಸ್ಡ್ ವೇನಲ್ಲಿ ಮಾಡಬೇಕಾಗತ್ತೆ. ನಾವು ತಿರ್ಗಾ ಎಲ್ಲ ನೀರನ್ನ ತೊಗೊಂಡೋಗಿ ಎಲ್ಲೆಲ್ಲೋ ಕ್ಲೀನ್ ಮಾಡಿ ವಾಪಸ್ ಕಳಿಸ್ತೀವಿ ಅನ್ನೋದು ಅದು ಇನ್ನೊಂದು ಹ್ಯೂಮಂಗಸ್ ಪ್ರಾಜೆಕ್ಟ್ ಆಗಿಬಿಡುತ್ತೆ. ಲೋಕಲ್ ಆಗಿ ಇದಕ್ಕೊಂದು ಪರಿಹಾರ ತರಬೇಕಾಗುತ್ತೆ, ವಾರ್ಡ್ ಲೆವೆಲಲ್ಲಿ ಪರಿಹಾರ ತರಬೇಕಾಗತ್ತೆ. ಮತ್ತು ನಮ್ಮ ಕೆರೆಗಳು ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ 106 ಕೆರೆಗಳು ಇನ್ನೂ ಉಳ್ಕೊಂಡಿವೆ. ಇದಕ್ಕೆ ಸಂಬಂಧಪಟ್ಟಂತೆ ತಿರ್ಗಾ ಹೈಕೋರ್ಟ್ ಆಫ್ ಕರ್ನಾಟಕ ಭಾಳಷ್ಟು ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಒಳ್ಳೆ ತೀರ್ಪನ್ನು ಕೊಟ್ಟು 2012 ಕೆರೆಗಳನ್ನ ಹೇಗೆ ಕಾಪಾಡೋದು ಅಂತ ಕೂಡ ಹೇಳಿದೆ. ಅದನ್ನು ಕೂಡ ನಾವು ಸೀರಿಯಸ್ ಆಗಿ ತಗೊಂಡು ಇವಾಗ ಕಾಪಾಡೋ ಅಂಥ ಒಂದು ಸ್ಟೇಜ್ ಬಂದಿದೆ. ಇಲ್ಲದೇ ಇದ್ದರೆ ತಿರ್ಗಾ ಕ್ಲೈಮೇಟ್ ಚೇಂಜ್ ಕಾಂಟೆಕ್ಸ್ಟಲ್ಲಿ ಅತಿ ಹೆಚ್ಚು ಮಳೆ ಟೈಮ್ನಲ್ಲಿ ಬೆಂಗಳೂರಲ್ಲಿ ಬೋಟ್ಸ್ ತೊಗೊಂಡು ಹೋಗಬೇಕಾಗತ್ತೆ. ಸಮ್ಮರಲ್ಲಿ ನೀರಿಲ್ಲದೆ ಇರೋ ಒಂದು ಸ್ಥಿತಿ ನೋಡ್ತೀವಿ. ಮತ್ತು ಈ ಒಂದು ಅನ್ಲಿಮಿಟೆಡ್ ಗ್ರೋತ್ ಇದೆಯಲ್ಲ, ಅದಕ್ಕೂ ಒಂದು ಲೈನ್ ಡ್ರಾ ಮಾಡಬೇಕು. ಎಲ್ಲ ಕಡೆ ಈ ಥರ ಅಪಾರ್ಟ್ಮೆಂಟ್ಸ್ ಬರ್ತಾ ಇರೋದು, 20 ಫ್ಲೋರು 30 ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀವಿ. ಅಲ್ಲಿ ತಿರ್ಗಾ ಗ್ರೌಂಡ್ ವಾಟರ್ ನಲ್ಲಿ ಬೋರ್ವೆಲ್ ಹಾಕ್ತಾ ಇದ್ದಾರೆ. ಅದಕ್ಕೊಂದು ಲಿಮಿಟ್ ಇರಬೇಕು. ಬೆಂಗಳೂರು ಒಂದನ್ನೇ ಯಾಕೆ ಬೆಳೆಸಬೇಕು? ಬೇರೆ ಬೇರೆ ಹತ್ರ ಇರೋ ಊರುಗಳನ್ನ ಸಹ ಬೆಳೆಸ್ಬೋದು. ಮತ್ತು ಕರ್ನಾಟಕದಲ್ಲಿ ಬೇರೆ ನಗರಗಳು ಎಷ್ಟೊಂದಿದೆ, ಅಲ್ಲಿ ಸಹ ಬೆಳೆಸ್ಬೋದು. ಅಲ್ಲಿ ಸಹ ಬೇರೆ ಥರ ಎಲ್ಲ ಥರ IT ಇಂದ ಹಿಡಿದು ಎಲ್ಲ ಇಂಡಸ್ಟ್ರೀಸು ಶುರು ಮಾಡ್ಬೋದು. ಅಲ್ಲಿ ಬೆಂಗಳೂರೇ ಆಗಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಮತ್ತು ನಾವೇನು ಹೇಳ್ತೀವಿ, ಕ್ಯೂಮುಲೇಟಿವ್ ಇಂಪ್ಯಾಕ್ಟ್ ಅಂತ. ಕ್ಯೂಮುಲೇಟಿವ್ ಅಂದರೆ ಈಗ ಒಂದು ಅಪಾರ್ಟ್ಮೆಂಟಲ್ಲಿ 1000 ಅಪಾರ್ಟ್ಮೆಂಟ್, ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನಲ್ಲಿ 1000 ಮನೆ ಇದ್ದರೆ ಅದರದ್ದು ಒಂದು ಸಣ್ಣ ಇಂಪ್ಯಾಕ್ಟ್ ಇರುತ್ತೆ. ಆ ಥರ ನಾವು 20 ಅಪಾರ್ಟ್ಮೆಂಟ್ ಒಂದೇ ಕಡೆ ಕಟ್ಟಿದಾಗ ಅಲ್ಲಿ 25,000 ಮನೆ ಬಂದಾಗ ಅದರದ್ದು ಒಟ್ಟಿಗೆ ಆಗುವಂಥ ಒಂದು ಪ್ರಾಬ್ಲಮ್ಮು ಇನ್ನು ಅತಿ ಹೆಚ್ಚಾಗುತ್ತೆ. ಮತ್ತು ಈ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ನಾವು ಕಾಡು ಮತ್ತು ಕಾವಲ್ ಪ್ರದೇಶನೆಲ್ಲ ಕೂಡ ಧ್ವಂಸ ಮಾಡಿ ಕಟ್ತಾ ಇದ್ದೀವಿ. ಸೊ ರೀಚಾರ್ಜ್ ಆಗೋದಕ್ಕೆ ಬೆಂಗಳೂರಲ್ಲಿ ನೀರು ವಾಪಸ್ ಭೂಮಿಗೆ ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ. ಹೀಗಾಗ್ಬಿಟ್ಟು ಇವಾಗ ನಾವು ಈ ಸ್ಥಿತಿನಲ್ಲಿದ್ದೀವಿ. ಇದನ್ನು ದೀರ್ಘವಾಗಿ ಎಲ್ಲ ಏಜೆನ್ಸೀಸು, ಪ್ಯಾರಾಸ್ಟೇಟಲ್ ಏಜೆನ್ಸೀಸು ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಮೇಡಮ್, ಈ ರಿಪೋರ್ಟ್ನಲ್ಲಿ ಈಗಾಗಲೇ ಬೆಂಗಳೂರು 100ರಷ್ಟು ಅಂತರ್ಜಲವನ್ನು ಖಾಲಿ ಮಾಡಿದೆ. ಆತಂಕ ಪಡುವ ವಿಚಾರ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಹೊರವಲಯ, ಬೆಂಗಳೂರಿನ ಗ್ರಾಮಾಂತರ ಪ್ರದೇಶಗಳಲ್ಲಿ 200ರಷ್ಟು ವಾಟರ್ ಈಗಾಗಲೇ ಖಾಲಿಯಾಗಿದೆ, ಅಂತರ್ಜಲ ಖಾಲಿಯಾಗಿದೆ. ಜೊತೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ 0% ಇಳಿದಿದೆ. ಇದು ಒಟ್ಟಾರೆಯಾಗಿ ಮಾನವನ ದುರಾಸೆ ಅಂತ ಹೇಳ್ಬೋದಾ? ಇದನ್ನ ಹೇಗೆ? ಖಂಡಿತ ದುರಾಸೆ, ಅತಿ ದುರಾಸೆ ಅಂತಲೇ ಹೇಳ್ಬೋದು.
ಯಾಕೆಂದರೆ ನಾವು ನೀರನ್ನ ಉಪಯೋಗಿಸ್ಬೇಕಾದ್ರೆ ಯೋಚನೆ ಮಾಡಲ್ಲ ಇದು ಒಂದು ದೊಡ್ಡ ಬೆಲೆಗೆ ನಮಗೆ ಬರ್ತಾ ಇದೆ ಅಂತ. ನನ್ನ ಹತ್ರ ನೀರಿಗೆ ಕಾಸು ಕೊಡೋಕ್ಕೆ ಶಕ್ತಿ ಇದೆ ಬರ್ತಾ ಇದೆ ಅನ್ನೋದಲ್ಲ. ಆ ನೀರು ನಮಗೆ ಬರಬೇಕಾದ್ರೆ ಎಷ್ಟು ಕಾಡು ಪ್ರದೇಶನ ಹಾಳು ಮಾಡಿದೆ, ಎಷ್ಟೆಷ್ಟು ಡ್ಯಾಮು ಮತ್ತು ಕಾಲುವೆ ಎಲ್ಲ ಕಟ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಂಡು ನನ್ನ ತನಕ ಬರ್ತಾ ಇರ್ಬೇಕಾದ್ರೆ ಮತ್ತು ಅದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಕೂಡ ಇದೆ. ಆದ್ದರಿಂದ ನಮಗೆ ಇವತ್ತು ಕಾವೇರಿ ನೀರು ಬಳಸೋ ಶಕ್ತಿ ಇದೆ. ಮತ್ತು ಗ್ರೌಂಡ್ ವಾಟರ್ ಉಪಯೋಗಿಸೋದಕ್ಕೂ ಅಷ್ಟೇ ಅದು ತುಂಬ ಒಂದು ದೊಡ್ಡ ಕಾಸ್ಟಲ್ಲಿ ಬರ್ತಾ ಇದೆ. ಸೊ ನಾವು ಅದನ್ನು ರೀಚಾರ್ಜ್ ಮಾಡದೇ ಇದ್ದರೆ, ಅದನ್ನ ಕೇರ್ಫುಲ್ಲಾಗಿ ಉಪಯೋಗಿಸ್ದೇ ಇದ್ದರೆ ಇದಕ್ಕೆ ನೆಕ್ಸ್ಟ್ ಜೆನರೇಷನ್ನು ಇನ್ನೂ ದೊಡ್ಡ ಪೆಟ್ಟು ತಿಂತಾರೆ. ಮತ್ತು ನಮಗೂ ಕೆಲವು ಬರ್ತಾ ಇರೋ ದಿನಗಳಲ್ಲಿ ಇನ್ನೂ ತುಂಬ ನೀರಿನ ಕಷ್ಟಗಳನ್ನ ನೋಡ್ತೀವಿ. ಮೇಡಮ್, ಈಗ ಬೆಂಗಳೂರಿನಲ್ಲಿ ನೋಡ್ತಾ ಹೋದರೆ ಈ ಸಲದ ಮಳೆಯನ್ನು ನೋಡ್ತಾ ಹೋದರೆ ವಾಸ್ತವಕ್ಕಿಂತ ಜಾಸ್ತಿ, ಅಂದರೆ ವಾಡಿಕೆಗಿಂತ ಜಾಸ್ತಿ ಮಳೆಯನ್ನು ನೋಡಿದ್ದೀವಿ ಬೆಂಗಳೂರಿನಲ್ಲಿ. ಈ ಸಂದರ್ಭದಲ್ಲೂ ಕೂಡ ಗ್ರೌಂಡ್ ಲೆವೆಲ್ಗೆ, ಈಗ ಗ್ರೌಂಡ್ ಅಂತರ್ಜಲ ಏನಿದೆ, ಈಗ ಗ್ರೌಂಡ್ ವಾಟರ್ ಫಿಲ್ ಆಗಿಲ್ವಾ ಅಥವಾ ಆಗ್ತಾ ಇಲ್ವಾ ಬೆಂಗಳೂರಿನಲ್ಲಿ? ಗ್ರೌಂಡ್ ವಾಟರನ್ನು ರೀಚಾರ್ಜ್ ಮಾಡ್ತೀವಿ ಅಂತ ಹೇಳಿ BBMP ಎಲ್ಲ ಈ ಥರ ಕಠಿಣ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಳುತ್ತೆ. ತಾವೊಬ್ಬರು ರಿಸರ್ಚರ್ ಆಗಿ ಈ ಬಗ್ಗೆ ಎಲ್ಲ ಅಧ್ಯಯನ ಮಾಡಿರ್ತೀರಾ. ಬೆಂಗಳೂರಲ್ಲಿ ಈ ಥರದ ಗ್ರೌಂಡ್ಗೆ ಇಳಿಯುವಂಥ ವಾಟರ್ ಅಂತರ್ಜಲವನ್ನು ಹೆಚ್ಚಿಸುವಂಥ ಪ್ರಯತ್ನ ಆಗಲ್ವಾ, ಹೇಗೆ? ಹಾಂ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲ ಕಡೆ ನಾವು ಸಿಮೆಂಟ್ ಹಾಕ್ತಾ ಇದ್ದೀವಿ. ನಮ್ಮ ಫುಟ್ಪಾತ್ ನೋಡಿ ಹೇಗಿದೆ, ಪಾರ್ಕ್ ಒಳಗಡೆ ನೋಡಿ, ಪಾರ್ಕ್ ಒಳಗಡೆ ಕೂಡ ಜಾಗಿಂಗ್ ಟ್ರ್ಯಾಕ್ಸಲ್ಲೆಲ್ಲ ಎಷ್ಟೋ ಕಡೆ ಸಿಮೆಂಟ್ ಹಾಕ್ತಾ ಇದ್ದೀವಿ. ಸೊ ನೀರು ಭೂಮಿ ಒಳಗಡೆ ಇಳಿಯೋದೇ ತಾನೇ ಹೇಗೆ. ಮತ್ತು ಮನೆಗಳಲ್ಲೂ ಕೂಡ ಹಿಂದೆ ಮನೆ ಬಿಟ್ಟು ಸುತ್ತಲ ಜಾಗ ಇಟ್ಕೋತಾ ಇದ್ರು, ಗಿಡ ಎಲ್ಲ ಬೆಳೆಸ್ಕೊತಾ ಇದ್ರು ಜನ. ಆದರೆ ಈಗ ಕಾರ್ ಪಾರ್ಕ್ ಮಾಡ್ಕೊಳ್ಳೋಕ್ಕೆ ಮತ್ತು ಕ್ಲೀನಾಗಿರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಎಲ್ಲ ಕಡೆ ಸಿಮೆಂಟ್ ಹಾಕೋತಾ ಇದ್ದಾರೆ. ಸೊ ಆ ನೀರೆಲ್ಲ ಆಚೆ ಕಡೆಗೆ ಹೋಗ್ತಾ ಇದೆ, ಸ್ಟಾಮ್ ವಾಟರ್ ಡ್ರೈನ್ಸ್ಗೆ ಹೋಗ್ತಾ ಇದೆ. ಆ ಸ್ಟಾಮ್ ವಾಟರ್ ಡ್ರೈನ್ ಕೂಡ ಅಲ್ಲಿ ರೀಚಾರ್ಜ್ ಆಗೋ ಕೆಪಾಸಿಟಿ ಇಲ್ಲ. ಅದು ಎಲ್ಲ ಹೋಗಿ ವೃಷಭಾವತಿ ಸೇರ್ತಾ ಇದೆ ಮತ್ತು ಇನ್ನು ಕೆಲವು ಕಡೆ ಸೇರ್ತಾ ಇದೆ. ಸೊ ಆ ರೀಚಾರ್ಜ್ ಮಾಡ್ತಾ ಇರೋ ರೀತಿ ಮತ್ತು ಸ್ಕೇಲು ತುಂಬ ಕಡಿಮೆ ಇದೆ. ಸೊ ನಾವು ಈ ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕಂದ್ರೆ ತುಂಬ ಸೀರಿಯಸ್ ಆಗಿ ಎಲ್ಲ ಕಡೆ ಆ ರೀಚಾರ್ಜ್ ಆಗೋಂಗೆ ಆ ಸಿಮೆಂಟೆಲ್ಲ ಕಿತ್ತಬೇಕಾಗತ್ತೆ. ಕಾರ್ ಪಾರ್ಕಿಂಗಿಗೆ ಬೇರೆಯೇ ಒಂದು ಯೋಚನೆ ಮಾಡಬೇಕಾಗತ್ತೆ. ಆವಾಗ ರೀಚಾರ್ಜ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಓಕೆ, ಈಗಾಗಲೇ ಸಾಕಷ್ಟು ಗೌರ್ಮೆಂಟ್ ಕೂಡ ಈ ಬಗ್ಗೆ ರೂಲ್ಸ್ ಮಾಡಿದೆ, ಕಠಿಣ ಕ್ರಮಗಳಿದ್ದಾವೆ. BBMP ಕೂಡ ಒಂದು ಬೋರ್ವೆಲ್ ತೆಗಿಬೇಕಾದ್ರೆ ಇಷ್ಟು ರೂಲ್ಸ್ಗಳನ್ನು, ರೆಗ್ಯುಲೇಷನ್ಗಳನ್ನೆಲ್ಲ ಫಾಲೋ ಮಾಡಬೇಕು ಅಂತ BWSSB ಹಾಕ್ಕೊಂಡಿದೆ, BBMP ಹಾಕ್ಕೊಂಡಿದೆ, ಎಲ್ಲ ಸರ್ಕಾರವು ಕೂಡ ಒಂದಿಷ್ಟು ರೂಲ್ಸ್ಗಳನ್ನೆಲ್ಲ ಹಾಕ್ಕೊಂಡಿದೆ. ಇದೆಲ್ಲ ಫಾಲೋ ಆಗ್ತಿಲ್ವಾ? ಈಗ ಒಂದು ವೇಳೆ ನಾವು ನೋಡ್ತಾ ಹೋದರೆ ಬೆಂಗಳೂರಿನಲ್ಲೇ ಸಾಕಷ್ಟು ಅಕ್ರಮವಾಗಿ ತೆಗೆದಿರುವಂಥ ಬೋರ್ವೆಲ್ಗಳ ಸಂಖ್ಯೆಯೂ ಜಾಸ್ತಿ ಇದೆ. ಇದೇ ಒಂದು ವೇಳೆ ಗ್ರೌಂಡ್ ವಾಟರನ್ನು ಕಡಿಮೆ ಮಾಡೋದಕ್ಕೆ ಕಾರಣ ಆಗಿರ್ಬೋದಾ? ಖಂಡಿತ. ಯಾಕೆಂದರೆ ಈಗ ಈ ಒಂದು BWSSB ಆ್ಯಕ್ಟಲ್ಲಿ ಒಂದು ತಿದ್ದುಪಡಿ ಬಂತು. ಆ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ, ಎಲ್ಲ ಮನೆಗಳು ಹೊಸದಾಗಿ ಕಟ್ತಾ ಇರೋ ಮನೆ 30-40 ಸೈಟ್ಗಿಂತ ಹೆಚ್ಚಿರೋ ಮನೆಗಳೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋಬೇಕು, ಕಟ್ಟಕ್ಕೆ ಮುಂಚೆನೇ ಆ ಒಂದು ಆದೇಶ ಇದೆ. ಆದರೆ ಯಾರೂ ಅದನ್ನ ಮಾಡ್ತಾ ಇಲ್ಲ. BWSSBನೂ ಕೂಡ ಅದನ್ನ ತುಂಬ ಲೈಟಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಬೋರ್ವೆಲ್ ತೋಡುವಾಗ ಪರ್ಮಿಷನ್ ತೊಗೋಬೇಕು ಅಂತ ಇದೆ. ಬಟ್ ಈಗ ಏನಾಗ್ತಾಯಿದೆ, ಏರಿಯಾನ ನೋಡ್ದೇನೆ 2,500-3,000 ಅಪ್ಲಿಕೇಶನ್ ಫೀಸ್ ಜೊತೆ ಕೊಟ್ಬಿಟ್ರೆ ಆ ಪರ್ಮಿಷನ್ ಕೊಡೋದು ಈಸಿ ಆಗ್ತಾಯಿದೆ. ಎಲ್ಲ ಕಡೆ ಬೋರ್ವೆಲ್ ತೋಡೋದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಗ್ರೌಂಡ್ ವಾಟರೇ ಇಲ್ಲದೇ ಇರೋವಾಗ ನೀವು ಈ ಥರ ಎಕ್ಸ್ಟ್ರಾ ಪರ್ಮಿಷನ್ ಕೊಡ್ತಾನೇ ಇದ್ದರೆ ಎಲ್ಲರೂ ಬೋರ್ವೆಲ್ ತೊಗೊತಾನೇ ಇದ್ದಾರೆ. ಮತ್ತು ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನೋಡಿ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಯಾಕಂದರೆ ಒಂದೊಂದು ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ಸ್, ಈ ಗೇಟೆಡ್ ಕಮ್ಯುನಿಟೀಸ್ ಏನಂತೀವಿ, ಅಲ್ಲಿ ಒಂದೊಂದು ಕಡೆ 6ರಿಂದ ಹಿಡಿದು 12-15 ಬೋರ್ವೆಲ್ಸ್ ಇರುತ್ತೆ. ಸೊ ಇಡೀ ನಗರದ ನೀರು ಅಲ್ಲೇ ಗ್ರೌಂಡ್ ವಾಟರು ಡ್ರಾ ಆಗ್ತಾ ಇದೆ. ಮತ್ತು ರೀಚಾರ್ಜ್ ಕೆಪಾಸಿಟಿ ಕೂಡ ಅಲ್ಲೂ ಸಹ ಇಲ್ಲ. ಯಾಕೆಂದರೆ ನೀವು ಯಾವುದೇ ಗೇಟೆಡ್ ಕಮ್ಯುನಿಟಿಗೆ ಹೋದರೆ ಎಲ್ಲ ಕಡೆ ಸಿಮೆಂಟು, ಎಲ್ಲ ಕಡೆ ಕ್ಲೀನಾಗಿ ಕಾಣಬೇಕು, ಆರ್ನಮೆಂಟಲ್ ಗಾರ್ಡನ್ಸು ಈ ಥರ ಆಗೋಗಿದೆ. ಸೊ ರೀಚಾರ್ಜ್ ಇಲ್ಲ, ಬಟ್ ಮೇಲ್ಗಡೆಯಿಂದ ನಾವು ನೀರು ಎಳಿತಾ ಇದ್ದೀವಿ. ಸೊ ಇದು BBMP, BWSSB, BDA, BMRDA ಎಲ್ಲ ಪ್ಯಾರಾಸ್ಟೇಟಲ್ಸು ಮತ್ತು ಇಂಡಸ್ಟ್ರಿ ಕೂಡ. ಈಗ ಬೆಂಗಳೂರಲ್ಲಿ ಸುತ್ತಮುತ್ತ ಸಾಕಷ್ಟು ಇಂಡಸ್ಟ್ರೀಸ್ ಇದೆ. ಆ ಇಂಡಸ್ಟ್ರೀಸ್ ಕೂಡ ಇದನ್ನು ಸೀರಿಯಸ್ ಆಗಿ ತೊಗೋಬೇಕು. ಆವಾಗ ಈ ಒಂದು ರೀಚಾರ್ಜ್ ಮಾಡೋ ಕೆಪಾಸಿಟಿ ಹೆಚ್ಚಾಗುತ್ತೆ. ಮೇಡಮ್, ಈಗ ಕಳೆದ ಬಾರಿ ನಾವು ನೋಡಿದ್ವಿ, ಬೆಂಗಳೂರಿನಲ್ಲಿ ನೀರಿನ ಪ್ರಾಬ್ಲಮ್ ಬಂದಾಗ ಬೆಂಗಳೂರಿಗೆ ಒಂಥರ ಶಕ್ತಿಯಾಗಿ ಯಾವಾಗಲೂ ಇರೋದು ಅದು ಬೋರ್ವೆಲ್ ವಾಟ್ರು. ಯಾಕಂತ ಹೇಳಿದ್ರೆ ಕಾವೇರಿ ನೀರು ಎಷ್ಟು ಬರುತ್ತೋ ಅದನ್ನು ಬೋರ್ವೆಲ್ ನೀರು ಖಾಲಿ ಆದಾಗ ಇಮಿಡಿಯೇಟ್ ಆಗಿ ಕಾವೇರಿ ನೀರು ಜಾಸ್ತಿ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಸ್ಕ್ಯಾರ್ಸಿಟಿ ಶುರುವಾಗುತ್ತೆ.
ಈ ಬಾರಿಯ ಬೇಸಿಗೆಯಲ್ಲೂ ಕೂಡ ಕಳೆದ ಬಾರಿ ಬೇಸಿಗೆಯಲ್ಲಿ ನೋಡಿದಂಥ ಪರಿಸ್ಥಿತಿ ಬರಬಹುದು ಅಂತ ಅನ್ಸುತ್ತೆ ಈ ರಿಪೋರ್ಟ್ ಅನ್ನು ನೋಡಿದಾಗ? ಖಂಡಿತ ಅನ್ಸುತ್ತೆ. ಬೇಸಿಗೆ ತನಕನೂ ತಳ್ಳತ್ತೋ ಇಲ್ವೋ, ಇನ್ನು ಮುಂಚೆನೇ ಶುರು ಆಗ್ಬೋದು ನೀರಿನ ಕಷ್ಟಗಳು. ನೋಡಿ, ಮಧ್ಯವರ್ಗದವರು ಮತ್ತು ಸಾಹುಕಾರರು ಹೇಗೂ ಮ್ಯಾನೇಜ್ ಮಾಡ್ತಾರೆ. ಆ ನೀರು ಟ್ಯಾಂಕರ್ಸ್ನ ಕರೆದು ದುಡ್ಡು ಕೊಟ್ಬಿಟ್ಟು ನೀರನ್ನ ತೊಗೊತಾರೆ. ಆದರೆ ಬಡವ್ರದ್ದು ಸ್ಥಿತಿ ಏನಾಗುತ್ತೆ ಬೆಂಗಳೂರಲ್ಲಿ? ಅವರು ನೀರು ಹಿಡಿಯೋಕ್ಕೆ ಹೋಗ್ತಾರ, ನೀರು ಕೊಂಡ್ಕೊಳ್ಳೋಕೆ ಅವ್ರ ಹತ್ರ ದುಡ್ಡಿನ ಶಕ್ತಿ ಇದೆಯಾ? ಮತ್ತು ಅವ್ರ ಕೆಲ್ಸಕ್ಕೆ ಹೋಗ್ತಾರ, ಅವ್ರ ಮಕ್ಕಳನ್ನ ನೋಡ್ಕೋತಾರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ. ಸೊ ಆ ವರ್ಗದವ್ರಿಗೆ ಅದು ಪೆಟ್ಟು ಜಾಸ್ತಿ ಆಗುತ್ತೆ. ಆನ್ ದ ಹೋಲ್ ನೀರಿನ ಕಷ್ಟ ಖಂಡಿತ ತುಂಬ ಮುಂಚೆನೇ ಶುರು ಆಗುತ್ತೆ ಅಂತ ಅನ್ಸುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಸದ್ಯಕ್ಕೆ ಇವಿಷ್ಟು ಪರಿಸರ ತಜ್ಞೆಯಾಗಿರುವಂತಹ ಭಾರ್ಗವಿ ರಾವ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.